ಸ್ವಾಮಿ ಮಾನಭಾವ ಗೋವಿಂದ್ರಾಯ, ಇನ್ನು ಎಲ್ಲಿದೆಯಪ್ಪ ತಂದೆ, ಇನ್ನು ಎಲ್ಲಿದೆಯಾ? ಹಾಂ, ನಿನ್ನೆ ರಾತ್ರಿ ದರ್ಶನಕ್ಕೆ ಬಂದಾರು. ಹಾಂ, ಏನು ಜನ, ರಾಮ 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 ರಾಮ, ಸಖತ್ತು ಜನಪ್ಪ. ಯಾವಾಗ್ಲೂ ತಿರುಪತಿಗೆ ಮಾತ್ರ ಯಾವಾಗಲೂ ಜನ ಇರ್ತಾರೆ ಚೈತ್ರ. ನೋಡಿ, ನಾನು ಸ್ವಲ್ಪ ಇನ್ನೇನು ಗರ್ಭಗುಡಿ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದರ್ಶನ ಆಗ್ಬಿಡುತ್ತೆ ಸ್ವಾಮಿದು. ದರ್ಶನ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಹೋಗೋದೇನೆ. ನಾವು ಅದೇ ರಾತ್ರಿ ಎಲ್ಲ ಅಲ್ಲಲ್ಲಿ ಕೂಡಾಕಿದ್ರು. ಎಷ್ಟು ರೂಮ್ಗಳಿದ್ದಾವೆ. ಅಲ್ಲಲ್ಲಿ ಇದ್ರಾಗೆ ಕೂಡಾಕ್ಬಿಟ್ರು. ಜನ ಜಾಸ್ತಿ. ಮತ್ತು ಕಂಟ್ರೋಲ್ ಮಾಡ್ಬೇಕಂದ್ರೆ ಅವ್ರು ಕೂಡಾಕಿನೇ ಬಿಡೋದು. ನಾನು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಒಳಗೆ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೆ. ರಾತ್ರಿ ನೋಡಿದ್ರೆ ನಾವು 8 ಗಂಟೆಗೆ ಬಂದ್ವಪ್ಪ, ಎಲ್ಲ ಮುಗಿಸ್ಕೊಂಡು. ಎಲ್ಲ ನಾವು ಬರೋದಕ್ಕೇ 6:30 7 ಗಂಟೆಗೇನಪ್ಪ ನಾವು ದರ್ಶನಕ್ಕೆ ಬಂದಿದ್ದು. ಇಲ್ಲ 7 ಗಂಟೆ 7:15 ಆಗಿತ್ತು. ನಾವು ಒಳಗಡೆ ಬರೋಷ್ಟೊತ್ತಿಗೆ 7:15 ಆಯಿತು. ಎಷ್ಟು ಎಲ್ಲಿಂದ ಸುತ್ತಾರ್ಕೊಂಡು ಬರಬೇಕು. ಏನಕ್ಕ, ನಿಮ್ಮ ದೇವ್ರು ನೋಡೋಕ್ಕೆ ಸಾಹಸ ಮಾಡ್ಬೇಕಣಕ್ಕ. ಭಾರಿ ದೊಡ್ಡ ದೇವ್ರು ನಿಮ್ಮದು. ಹ್ಞೂನಪ್ಪ, ಸಾಕ್ಷಾತ್ ತಿಮ್ಮಪ್ಪ. ನೋಡ್ಬೇಕಂದ್ರೆ ಸ್ವಾಮಿ ದರ್ಶನ ಮಾಡ್ಬೇಕಂದ್ರೆ ಕಣ್ ತುಂಬ ಸ್ವಾಮಿ ನೋಡ್ಬೇಕಂದ್ರೆ ಕಷ್ಟ ಬೀಳಬೇಕು. ಮತ್ತು ಎಲ್ಲಿಂದನೂ ಜನ ನೋಡಿ, ಎಷ್ಟು ಜನ. ಇದೆಲ್ಲ ಜನ ಹಿಂಗೆ ಹೋಗ್ತಾ ಇದ್ರೆ ಕಡಿಮೆ ಆಗುತ್ತೆ. ಕಡೆಯಿಂದ ಹೋಗಿ ಕಡೆಯಿಂದ ಬರೋದು. ನೀವು ಗರ್ಭಗುಂಡಿ ಒಳಕ್ಕೆ ಹೋಗ್ತಾ ಇದ್ದೀವಿ. ಅದು ದುಡ್ಡು ನಿಮ್ಮ ಜೋಮ್ನಾಗ ಇಟ್ಕೊಂಡಿದ್ರಲ್ಲ, ಅದನ್ನ ಹಾಕ್ಬಿಡ್ರಿ. ಅದಕ್ಕೆ ಮುಡಿಪ ಹಾಕ್ತಾರಲ್ಲ, ಅದು ನೀವು ಹಾಕಲ್ವೇನಕ್ಕ? ಹಾಕ್ತೀವಪ್ಪ ಮುಡುಪ. ನಾವು ಅಲ್ಲೇ ಓದ್ಸತಿ ಬಂದ ತಂದಿದ್ವಿ, ಏನು ಜಾಸ್ತಿ ಇರಲಿಲ್ಲ. ಸ್ವಲ್ಪ ಜಾಸ್ತಿ ಆದಾಗ ತಂದು ಹಾಕ್ತೀವಿ. ಸ್ವಲ್ಪ ಜಾಸ್ತಿ ಆಗಬೇಕು. ಜಾಸ್ತಿ ಆದಾಗ ಎಲ್ಲ ತಂದು ಹಾಕ್ತೀವಿ. ಶನಿವಾರ ಅದಕ್ಕೆ ಹಾಕೋದಪ್ಪ. ಪೂಜೆ ಮಾಡಿ ಶನಿವಾರ ನಮ್ಮ ಕೈಯಾಗಿದ್ದು ₹1 ₹2 ಆಗ್ಲಿಡು ನಾವು ಹಾಕಿ ಕೈ ಮುಗಿಯೋದು. ಮುಡುಪ ಹಾಕ್ಬೇಕು ತಿಮ್ಮಪ್ಪನಿಗೆ. ಮುಡುಪ ಹಾಕಿದ್ರೆ ಕಣಪ್ಪ ಶ್ರೇಷ್ಠ. ನೀನಷ್ಟೇ ಕಣಮ್ಮ. ಅಲ್ಲೊಂದ ನೀನೊಂದು ಡಬ್ಬಿ ಇಕ್ಕೇನು ತಿಮ್ಮಪ್ಪಗೆ. ನೀನು ಅಂದ್ಕೊಂಡ್ರೆ ಏನೋ ಅರ್ಕೆ ತೀರ್ತು ಅಂದರೆ ನೀನು ಇರಾತಕ ಸ್ವಾಮಿಗೆ ₹1 ಮುಡುಪ ಹಾಕು. ಮುಡುಪ ಹಾಕ್ತಾ ಇರು, ಒಳ್ಳೇದಾಗುತ್ತೆ. ಸ್ವಾಮಿ ನಮ್ಮಪ್ಪ ₹1 ಹಾಕು ನೀನು, ನಿನ್ನ ಸಾಕಾಗುವಷ್ಟು ಕೊಡ್ತೀನಿ ಅಂತಾನಂತೆ ದೇವ್ರು. ಹಂಗೆ ನಾವು ₹1 ಕೊಟ್ಟರೆ ದೇವರು ನಮ್ಮನ್ನು ನೋಡ್ಕೊಂತಾನೆ ಚೆನ್ನಾಗಿ. ತೃಪ್ತಿ ತಿಮ್ಮಪ್ಪ ಚೆನ್ನಾಗಿ ಕಾಪಾಡ್ತಾನಂತೆ. ಒಟ್ಟಿನಲ್ಲಿ ಅವನಿಗೆ ಅವನ ಹೆಸ್ರು ಹೇಳಿ, ತಿಮ್ಮಪ್ಪನ ಹೆಸ್ರು ಹೇಳಿ ₹1 ನಾವು ಉಂಡೆಗೆ ಹಾಕಬೇಕು. ತಿಮ್ಮಪ್ಪನ ಹೆಸ್ರು ಹೇಳಿ ₹1 ಉಂಡೆಗೆ ಹಾಕಿದ್ರೆ ನಮಗೆ ಅಂದ್ಕೊಂಡಿರೋದೆಲ್ಲ ಒಳ್ಳೇದಾಗುತ್ತೆ. ಕಷ್ಟ ಸುಖ ಇಲ್ದಂಗೆ ಕಾಪಾಡ್ಕೊಂಡು ಹೋಗ್ತಾನೆ ದೇವರು. ನೀನು ಒಂದು ಕೊಡು, ಅದೆಷ್ಟೋ ಕೊಡ್ತೀನಿ ಅಂತ ಹೇಳ್ತಾರಪ್ಪ ಇಲ್ಲಿನವರೆಲ್ಲ. ಸರಿಯಾಗಿ ಗೊತ್ತಿಲ್ಲ, ಹೇಳ್ತಾರೆ. ಮುಡುಪ ಹಾಕ್ತಿರಲ್ಲಕ್ಕ, ಅದನ್ನ ಮತ್ತೆ ತಗೊಂಬಲ್ವಾ? ನೀವು ದುಡ್ಡು ಹಾಕ್ತಿರಲ್ಲ, ಅದನ್ನ ನೀವೇನಕ್ಕೂ ಬೇರೆ ತಗೊಂಬಲ್ಲ? ಅಯ್ಯೋ ಇಲ್ಲಪ್ಪ, ಅದನ್ನ ₹1 ಮುಟ್ಟಂಗಿಲ್ಲ. ಏನಿಲ್ಲ. ಬಡ್ಡಿಗೆ ಉಸಿಲು ಮಾಡಿಬಿಡ್ತಾನೆ ಸ್ವಾಮಿ. ದುಡ್ಡು ಮಾತ್ರ ನಾವು ಮುಡುಪ ಹಾಕಿದ್ದು ಏನು ಮುಟ್ಟಲ್ಲ. ನಾವು ಹೆಂಗೆ ಮುಡುಪ ಹಾಕಿರ್ತೀವಿ ಹಂಗೆ ತಗೊಂಡೋಗಿ ನಾವು ಸ್ವಾಮಿ ಉಂಡೆಗೆ ಹಾಕಬೇಕು. ನಾವು ಯಪ್ಪ ಕಾಸಿ ಬಡ್ಡಿ ತಿಮ್ಮಪ್ಪ. ಏನಿಲ್ಲ, ಉಸಿಲಿ ಮಾಡಿಬಿಡ್ತಾನೆ ಚೆನ್ನಾಗಿ. ಯಪ್ಪ ಅದನ್ನ ಯಾರು ಅನುಭವಿಸ್ತಾರಪ್ಪ. ಅದನ್ನು ಮಾತ್ರನ ಅಯ್ಯಪ್ಪ ಯಾವತ್ತೂ ಮುಟ್ಟಕ್ಕೆ ಹೋಗ್ಬಾರ್ದು. ತಿಮ್ಮಪ್ಪನ ಮುಡುಪ ₹1 ಮುಟ್ಟಬಾರ್ದು. ದೇವ್ರಿಗೆ ಇವಾಗ ಉಂಡೆಗೆ ಹೆಂಗೆ ಹಾಕ್ತೀವ ಹಂಗೆ ಅದನ್ನು ನಾವು ಮುಡುಪ ಹಾಕಿರೋದ ತಂದಿಲ್ಲ ಹಾಕ್ಬೇಕನ್ರಿ. ಇವರು ಮುಡುಪ ಹಾಕಿರೋದು ತಗೋಬೋದೇನೋ ಅಂತ ಅಂದ್ಕೊಂಡವ್ರೆ. ಹಂಗೆಲ್ಲ ತಾಮಂಗಿಲ್ಲ. ನಾವು ಹೆಂಗೆ ದೇವ್ರಿಗೆ ಉಂಡೆ ಕಾಣಿಕೆ ಹಾಕ್ತೀವ ಹಂಗೆ ಅದನ್ನ ತಂದು ದೇವ್ರಿಗೆ ಹಾಕ್ಬೇಕು. ನಾವು ತಿಮ್ಮಪ್ಪನಿಗೆ ಕೊಡಬೇಕು. ನೋಡಪ್ಪ, ಏನೇನೋ ಸಂಪ್ರದಾಯಗಳಿದ್ದಾವೆ. ನಡೀರಿ ಹೋಗೋಣ. ನಿಂತ್ಕೊಂಡ್ರೆ ಜನ ಇರ್ತಾರೆ. ಹಿಂಗೆ ಹೋಗ್ತಾ ಇರ್ಬೇಕು. ಇನ್ನು ಈ ಕಡೆ ಇನ್ನೂ ಜನ ಹೋಗ್ತಾನೆ ಇಲ್ಲ. ಎಷ್ಟೊಂದು ಜನ ಹಿಂಗೆ ನಿಂತ್ಕೊಂಡವ್ರೆ. ನೋಡಿ ಏನು ಜನ, ಯಪ್ಪ ಸಖತ್ತು ಜನ ಇದ್ದಾರಪ್ಪ. ನಡೀರಿ, ಹಿಂಗೆ ತೂರ್ಕೊಂಡು ಹೋಗ್ತಿರ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನೂ ಸ್ವಲ್ಪ ಅದ್ರಾಗ ಇದ್ದೀವಿ. ಇಷ್ಟೊಂದೇ ಬಂದಿದ್ದೀವಿ ಅಂದಮೇಲೆ ಇನ್ನೂ ಸ್ವಲ್ಪ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ನೀನು ವೆಂಕಪ್ಪನ ದರ್ಶನ ಇನ್ನೊಂದು 10 ನಿಮಿಷ 5 ನಿಮಿಷದೊಳಗೆ ಆಗ್ಬಿಡುತ್ತೆ. ಜನ ಅಂದರೆ ಜನ. ನಾವು ರಾತ್ರಿ 7 ಗಂಟೆ 7:15 ದರ್ಶನಕ್ಕಂತ ಹೇಳಿ ಬಂದ್ವಿ. ಎಲ್ಲ ನಾವು ಅಲ್ಲೆಲ್ಲ ಮುಡಿ ಕೊಟ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಬಟ್ಟೆ ಇಟ್ಕೊಂಡು ಸ್ವಾಮಿಗೆ ನಾವು ಬಂದ್ವಿ. ಇಲ್ಲಿ ಸಖತ್ತು ಜನ ಅಂತ ಹೇಳಿ ರಜೆಗಳಿರೋದ್ರಿಂದ ಜನ ಜಾಸ್ತಿ. ಎಲ್ಲ ಮೊನ್ನೆ ಎಲ್ಲ ಗಣೇಶ ಗೌರಿ ಎಲ್ಲ ಸಖತ್ತು ರಜೆಗಳು ಸಿಕ್ಕಿಬಿಟ್ವ, ಗೌರ್ಮೆಂಟ್ ರಜೆಗಳು. ಅದಕ್ಕೆ ತುಂಬ ಜನ, ಸಖತ್ತು ರಶ್ ಐತೆ. ಅಲ್ಲಿ ರೂಮ್ಗಳಿಗೆ ಅಲ್ಲಲ್ಲಿ ಎಷ್ಟು ಇಂಥ ನಂಬರ್ಗಳು ಇರ್ತವೆ. ಅದೆಷ್ಟೋ ರೂಮ್ಗಳಿಗೆ ಕೂಡಾಕ್ಬಿಟ್ಟಿದ್ರು. ಒಂದೊಂದು ನೈಟು ಎಷ್ಟು 10 ಗಂಟೆ 2 ಅವರ್ ಒಂದೊಂದು ರೂಮಲ್ಲಿ ಮಲಗಿದ್ದೀವಿ. ಹಂಗೆ ಅಲ್ಲಿ ಕೂಡಾಕ್ತಾರೆ. ಗೋಡನ್ನಾಗೆ ದೊಡ್ಡ ಗೋಡನ್ಗಳು ಮಾಡವ್ರೆ, ಅಲ್ಲಿ ಕೂಡಾಕ್ತಾರೆ. ನಾವು ಇವತ್ತು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ ಅಂದ್ಕೊಂಡಿದ್ವಿ. ದರ್ಶನ ಆಗಿಲ್ಲ. ಬೆಳಗ್ಗೆ ಇವಾಗ ಅಲ್ಲೇ 6 ಗಂಟೆ 6:30 7 ಗಂಟೆ ಆಯಿತು. ಇವಾಗ ದರ್ಶನ ಆಗುತ್ತೆ. ಸ್ವಾಮಿ ದರ್ಶನ ಬೆಳಗ್ಗೆ ಸ್ವಾಮಿ ದರ್ಶನ ಮಾಡಿಬಿಟ್ಟು ಹೋಗಿ ತಿಂಡಿ ತಿನ್ಕೊಂಡು ನಿಧಾನವಾಗಿ ಊರ ಕಡೆ ಹೋಗ್ತೀವಿ. ಹಿಂಗೆ ಹೋಗ್ಬೇಕಾದ್ರೆ ಗೋವಿಂದರಾಯಪಟ್ಟಣ ಸಿಗುತ್ತೆ. ಹಂಗೆ ಗೋವಿಂದರಾಯಪಟ್ಟಣಕ್ಕೆ ಹೋಗ್ತೀವಿ. ಆಲ್ಮೇಲೆ ಮಂಗಮ್ಮ ದೇವಸ್ಥಾನ ಸಿಗುತ್ತೆ. ಅದೆಲ್ಲ ನೋಡ್ಕೊಂಡು ಹಂಗೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹಂಗೆ ನೋಡಿಕೊಂಡು ಊರ ಕಡೆ ಹೋಗ್ತೀವಿ. ಯಾವಾಗ ಸಿಗುತ್ತೆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತೀವಿ.
ನಾವೇನು ಅಂದ್ಕೊಂಡಿದ್ವಿ, ಬೆಟ್ಟ ಹತ್ಕೊಂಡು ಬಂದವ್ರಿಗೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಬಿಡಲಿಲ್ಲ, ಜನ ಜಾಸ್ತಿ ಇರೋದ್ರಿಂದ ದರ್ಶನಕ್ಕೆ ಬಿಡಲೇ ಇಲ್ಲ. ಡೈರೆಕ್ಟ್ ದರ್ಶನಕ್ಕೆ ನಾವು ಎಲ್ಲ ಸುತ್ತಾಡ್ಕೊಂಡೇ ಬಂದ್ವಿ. ನಾವು ಡೈರೆಕ್ಟಾಗಿ ಹೋಗ್ಬೋದು, ಕಾಯೋ ಅಂಥ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಬಿಡಲೇ ಇಲ್ಲ. ಜನ ಜಾಸ್ತಿ, ಸಖತ್ತು ಜನ, ಅದಕ್ಕೇ ಬಿಡಲಿಲ್ಲ ಡೈರೆಕ್ಟಾಗಿ. ಗೋವಿಂದ 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 ಅಂದ್ಕೊಂಡು ಎಷ್ಟು ಜನ ಹೋಗ್ತಾರೆ. ಇನ್ನು ಎಲ್ಲಿದೆಯಪ್ಪ ಸಾಕ್ಷಾತ್ ತಿಮ್ಮಪ್ಪ ದೇವ್ರೆ, ಎಲ್ಲಿದೆಯಪ್ಪ ತಂದೆ? ಏನು ಬಂತು ಬಾರಮ್ಮ. ಋತು ಹೋಗ್ಬೇಕಾದ್ರೆ ಕರೆಕ್ಟಾಗಿ ದೇವ್ರನ್ನೇ ನೋಡು, ದೇವ್ರನ್ನ ನೋಡಿ ಕೈ ಮುಗಿದ್ಬಿಡು. ದೇವ್ರ ದರ್ಶನ ಚೆನ್ನಾಗಾಗಬೇಕು ಮೇಯ್ನು. ನಾವು ಇಲ್ಲಿಂದ ಹೋಗೋದೆಲ್ಲ ಮುಖ್ಯ ಅಲ್ಲ. ಫಸ್ಟು ನಾವು ದೇವ್ರನ್ನ ಕ್ಲಿಯರಾಗಿ ನೋಡ್ಬೇಕು. ನಮ್ಮ ಕಣ್ಣು ತುಂಬ ನೋಡಿ ಸಂತೃಷ್ಟಿಯಿಂದ ನಮ್ಮ ಕಣ್ಣಿಂದ ನೋಡಿ ಕಣ್ಣು ತುಂಬಿಕೊಳ್ಬೇಕು. ದೇವ್ರನ್ನ ನೋಡಬೇಕು. ದೇವ್ರನ್ನ ನೋಡಿ ನಾವು ಕೈ ಮುಗಿಬೇಕು. ದೇವ್ರು ನೋಡು ಅಲ್ಲಿ ಪೋ 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 ಅಂತ ಹೇಳಿ ದಬ್ತಾ ಇರ್ತಾರೆ. ನೀನು ಕಣ್ಣಿಂದನ ದೇವ್ರನ್ನ ಸರಿಯಾಗಿ ನೋಡಿ ಕೈ ಮುಗಿದ್ಬಿಡು. ದರ್ಶನ ಚೆನ್ನಾಗಾಗಬೇಕು ಮೇಯ್ನು. ಬೇಗ ಹೋಗ್ರಿ ಅಂತ ದೊಪ್ತಿರ್ತಾರೆ. ನೀನು ಸರಿಯಾಗಿ ದೇವ್ರು ನೋಡಬೇಕು. ದೇವ್ರು ನೋಡಿ ಕೈ ಮುಗಿದ್ಬಿಡು. ನೋಡ್ಕೊಂಡು ಕೈ ಮುಗಿದು ಗೋವಿಂದ ಗೋವಿಂದ ಅನ್ಕೊಂಡು ಕೈ ಮುಗಿದ್ಬಿಡು. ಬಿಡಕ್ಕ ಅಲ್ಲೇನು ಕಾಣಿಸ್ತಾ ಇರುತ್ತಲ್ಲ. ಹಂಗಲ್ ಕಣಪ್ಪ, ಹಿಂಗೆ ದಪ್ತಿರ್ತಾರೆ. ಹೋಗ್ರಿ 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 ದೇವ್ರು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ದಪ್ತಾ ಇರ್ತಾರೆ. ಜನ ಬತ್ತಿರ್ತಾರಲ್ಲ ಹಿಂದೆ ಎಲ್ಲನ. ಅದಕ್ಕೆ ಬೇಗ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲೇ ನಿಂತ್ಕೊಂಡು ಒಂದು ಕ್ಷಣ ಕೈ ಮುಗಿತೀವಿ, ದೇವ್ರ ತಾಗ ಬೇಡ್ಕೊಂತೀವಿ. ಅಮ್ಮಂಗಿಲ್ಲ, ಹಿಂಗೆ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ಬೇಕು ಮುಂದಕ್ಕೆ ಅಷ್ಟೇ. ಅದು ಬೇರೆ ಮುಂದೆ ಒಂದು ದೀಪ ಹಚ್ಚಿರ್ತಾರೆ ಅಷ್ಟೇ, ಕತ್ಲಾಗಿರ್ತಾನೆ ಸ್ವಾಮಿ. ಮುಂದೆ ಒಂದೇ ಒಂದು ದೀಪ ಇರುತ್ತೆ ಅಷ್ಟೇ, ಕತ್ಲಲ್ಲಿ ಇರೋದು ತಿರುಪತಿ ತಿಮ್ಮಪ್ಪ. ಹೌದೇನು ಲೈಟ್ ಹಾಕಲ್ವೇ? ಎಲ್ಲ ಹಾಕಲ್ಲ, ಸುಮ್ಮನೆ ಒಂದೇ ಒಂದು ಲೈಟ್ ದೀಪ ಹಚ್ಚಿರ್ತಾರೆ ಅಷ್ಟೇ. ಮುಂದೆ ದೀಪ ಒಂದೇ ಇರೋದು. ಸಿಂಪಲ್ ಆಗಲ್ಲ, ಅಲಂಕಾರ ಮಾಡಿರ್ತಾರೆ ದೇವ್ರಿಗೆ. ಭಾಳ ಚೆನ್ನಾಗಿ ಕಾಣ್ತಿರ್ತಾನೆ ಸ್ವಾಮಿ, ನೋಡಬೇಕು. ಕಣ್ಣು ತುಂಬ ನೋಡಿ. ನಾನು ಸ್ವಲ್ಪ ನಡಿ ಗೋವಿಂದ 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 ಗೋವಿಂದ. ಸ್ವಾಮಿ ದೇವರೇ ಕಾಪಾಡಪ್ಪ ಕಾಪಾಡಪ್ಪ, ಗೋವಿಂದ ಗೋವಿಂದ ಕಾಪಾಡಪ್ಪ, ಕೂದಲು ಬರಂಗ್ ಮಾಡಪ್ಪ. ಪೋ 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 ಸ್ವಾಮಿ ಗೋವಿಂದ್ರಯ್ಯ ಕಾಪಾಡಪ್ಪ ಕಾಪಾಡಪ್ಪ ದೇವ್ರೇ. ಅರೆ ಹೋಗ್ರಿ ಅಂತಾರೆ. ಪೋ 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 ಅಂತಾರೆ. ಇದೇನಿದು ದೇವ್ರ ಹತ್ರ ಬೆಳಕಿರಲ್ಲ ಅಂತ ಹೇಳಿದ್ರಿ, ಇವಾಗ ಬೆಳಕೈತಲ್ಲ ಅಂತ ಹೇಳಿ ನೀವೆಲ್ಲ ಕೇಳ್ಬೋದು. ಆದರೆ ನಾನು ತೊಗೊಂಡಿರೋದು ನಿಮಗೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಚೆನ್ನಾಗಿರೋದು ಒಂದು ತೊಗೊಂಡಿದ್ದೀನಿ. ಆದರೆ ಹತ್ರನೇ ಬಿಡೋದಿಲ್ಲ. ದೇವ್ರು ಎಷ್ಟು ದೂರನೋ ಇರುತ್ತೆ, ನಾವು ಎಷ್ಟು ದೂರನೋ ಇರ್ತೀವಿ. ಅದಕ್ಕೆಲ್ಲನ ದೂರನೇ ನಿಂತ್ಕೊಂಡು ದರ್ಶನ ಮಾಡ್ಕೊಳ್ಳೋದು. ನಾವಿವಾಗ ನಿಮಗೆಲ್ಲ ಚೆನ್ನಾಗೆ ದೇವ್ರು ಒಳ್ಳೇದು ಮಾಡಲಿ, ಹತ್ರದಿಂದ ನೀವು ನಮ್ಮ ವೀಕ್ಷಕರೆಲ್ಲ ಕಣ್ಣು ತುಂಬ ನಮ್ಮ ಪ್ರೀತಿ ತಿಮ್ಮಪ್ಪನ್ನೆಲ್ಲ ನೋಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ವೀಕ್ಷಕರಿಗೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನಾನು ಚೆನ್ನಾಗಿರೋ ಒಂದು ಇಮೇಜ್ ತಗೊಂಡು ಎಲ್ರಿಗೂ ತೋರಿಸ್ತಾ ಇದ್ದೀನಿ. ನಿಜವಾದಲ್ಲಿ ತಿರುಪತಿ ತಿಮ್ಮಪ್ಪನ ಹತ್ರ ಬೆಳಕು ಜಾಸ್ತಿ ಇರೋದಿಲ್ಲ, ಕತ್ಲಲ್ಲಿರುತ್ತೆ ದೇವರು. ಒಂದೇ ಒಂದು ದೀಪ ಮಾತ್ರ ಮುಂದೆ ಹಚ್ಚಿರ್ತಾರೆ. ಬಾಗಿಲು ಎಷ್ಟು ಬಾಗಿಲುಗಳು ಇರ್ತವೆ? 9 ಬಾಗಿಲು ಇರ್ತವೆ. 9 ಬಾಗಿಲು ತಕ್ಕೊಂಡು ಅಷ್ಟು ದೂರ ಇರುತ್ತೆ. ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತಂದರೆ ಎಷ್ಟು ದೂರ ಇರುತ್ತೆ ಅಂದರೆ ನಾವು ಬೇಗ ನೋಡಬೇಕು ದೇವ್ರನ್ನ, ಅಷ್ಟು ಬೇಗ ಗೊತ್ತಾಗಲ್ಲ. ಮತ್ತು 9 ಬಾಗಿಲು ದಾಟಿ ಹೋಗ್ಬೇಕಂದ್ರೆ ಎಷ್ಟು ದೊಡ್ಡ ಬಾಗಿಲು. ಅದಕ್ಕೇ ಇವಾಗ ನಾವು ಈ ಥರ ಇಮೇಜ್ ತೋರಿಸಿದ್ದೀನಿ. ಓಕೆ ವೀಕ್ಷಕರೇ, ತಿಮ್ಮಪ್ಪನ ದರ್ಶನ ಚೆನ್ನಾಗಾಯಿತು. ಎಲ್ರಿಗೂ ತಿಮ್ಮಪ್ಪ ಒಳ್ಳೇದು ಮಾಡಲಿ. ನೀವು ನೋಡಿದ್ರಲ್ಲ ನಮ್ಮ ತಿಮ್ಮಪ್ಪನ, ಎಲ್ರೂ ಕೈ ಮುಗಿದ್ಬಿಡಿ ನಮ್ಮ ತಿಮ್ಮಪ್ಪನಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ತಿಮ್ಮಪ್ಪನ ಹತ್ರ ಬೇಡ್ಕೊಳ್ತೀನಿ. ಬೆಳಗ್ಗೆ ನಮ್ಮ ತಿಮ್ಮಪ್ಪನ ದರ್ಶನ ಚೆನ್ನಾಗಿ ಆಗ್ಬಿಡ್ತು. ಚೆನ್ನಾಗಿ ದರ್ಶನ ಮಾಡಿದ್ವಿ. ಕಣ್ಣು ತುಂಬ ನಾವು ಪ್ರೀತಿಯಿಂದ ನೋಡಿ ಸಂತೋಷ ಪಟ್ವಿ. ನಮ್ಮ ಋತುಗೆ ಆದಷ್ಟು ಬೇಗ ಕೂದಲು ಬರಲಿ ಅಂತ ಹೇಳಿ ನಾವು ದೇವ್ರ ಹತ್ರ ಬೇಡ್ಕೊಂಡ್ವಿ. ಹಾಗೆ ನಮ್ಮ ವೀಕ್ಷಕರು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನಾವು ನಮ್ಮ ತಿರುಪತಿ ತಿಮ್ಮಪ್ಪನಲ್ಲಿ ಬೇಡ್ಕೊಂಡ್ವಿ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನೀವು ಕಮೆಂಟ್ ಬಾಕ್ಸಲ್ಲೆಲ್ಲ ಕೈ ಮುಗಿದ್ಬಿಡ್ರಿ. ನಮ್ಮ ತಿಮ್ಮಪ್ಪನ ನೋಡಿದಿರಲ್ಲ, ಕೈ ಮುಗಿದ್ಬಿಡಿ. ನೀವು ಅಂದ್ಕೊಂಡಿರೋ ನಿಮ್ಮ ಕಷ್ಟ ಎಲ್ಲ ಏನೇನಿದೆ, ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ಹೇಳಿ ನಾನು ತಿಮ್ಮಪ್ಪನ ಹತ್ರ ಬೇಡ್ಕೊಳ್ತೀನಿ. ಹಾಗೆ ಕಮೆಂಟ್ ಬಾಕ್ಸಲ್ಲೆಲ್ಲ ಕೈ ಮುಗಿದ್ಬಿಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.